Okay. So as you know, what the meaning of the foreign exchange? The foreign exchange rate ಅಂತಂದ್ರೆ ಏನ್ರಿ? Foreign exchange rate means the rate at which two currencies are exchanged. So already ಇದರ meaning ಗೊತ್ತು ನಿಮಗೆ. Foreign exchange rate ಅಂತಂದ್ರೆ ಏನು? Exchange rate means is the rate at which two currencies are exchanged ಅಂತ ಇದೀನಿ. So already first unit ಒಳಗಡೆ ನಾವು discuss ಮಾಡಿದ್ವಿ. So there are two type of exchange rates. That is, one is fixed exchange rate and the second one is fluctuating exchange rate. ಸೊ ಇದನ್ನು ಕೂಡ ನಾವು ನಿನ್ನೆ ಕ್ಲಾಸ್ ಒಳಗಡೆ ನೋಡಿದ್ವಿ ನಾವು. ಸೊ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಮೀನಿಂಗ್ ತಿಳ್ಕೊಂಡ್ರೆ, ಸೊ ಎಕ್ಸ್ಚೇಂಜ್ ರೇಟ್ ಅಂದ್ರೇನು? ಸೊ ಇಟ್ ಇಸ್ ದ ರೇಟ್ ಅಟ್ ವಿಚ್ ಟೂ ಕರೆನ್ಸೀಸ್ ಆರ್ ಎಕ್ಸ್ಚೇಂಜ್ ಅಂತ. ಸೊ ಇದೊಂದು ದರವಾಗಿದ್ದು ಈ ದರದಲ್ಲಿ ಎರಡು ಕರೆನ್ಸಿಗಳನ್ನ ವಿನಿಮಯ ಮಾಡಿಕೊಳ್ಳುವಂತ ಒಂದು ದರವಾಗಿದೆ ಅಂತ ಹೇಳ್ತೀವಿ ನಾವಲ್ಲೇ. ಸೊ ಎರಡು ಪ್ರಕಾರದ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಇದಾವೆ. ಒಂದು the first one is fixed exchange rate, second one is fluctuating exchange rate. Fixed ಅಂತಂದ್ರೇನು? So it remains same throughout the transaction ಅಂತ. ಫ್ಲಕ್ಚುಯೇಟಿಂಗ್ ಅಂದ್ರೇನು? ಇದು ಬದಲಾವಣೆ ಆಗ್ತಾ ಇರ್ತದೆ. ಸೊ ನೋಡೋಣ ಒಂದು ಬೈ ಒನ್. ಸೊ ಇಲ್ಲಿ ಫಿಕ್ಸ್ಡ್ ರೇಟ್ ಅಂತಂದ್ರೆ ನೋಡ್ರಲ್ಲ, ಅಂಡರ್ ದಿಸ್ ಸಿಸ್ಟಮ್ ದ ರೇಟ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ ಇಸ್ ಫಿಕ್ಸ್ಡ್ ಇನ್ ಕಂಪ್ಯಾರಿಸನ್ ವಿತ್ ದಿ ಫಾರಿನ್ ಕರೆನ್ಸಿ ಅಂತ. ಸೊ ಫಿಕ್ಸ್ಡ್ ರೇಟ್ ಆಫ್ ಎಕ್ಸ್ಚೇಂಜ್ ಒಳಗಡೆ ಏನ್ ಮಾಡ್ತಾರಲ್ಲ, the domestic currency is fixed in comparison with the foreign currency ಅಂತ. ಸೊ ಡೊಮೆಸ್ಟಿಕ್ ಕರೆನ್ಸಿನ ಫಾರಿನ್ ಕರೆನ್ಸಿಗೆ ಕಂಪ್ಯಾರಿಸನ್ ಮಾಡಿ ಫಿಕ್ಸೇಷನ್ ಮಾಡಲಾಗ್ತಿದೆ ಅಂತ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ₹60 is equal to $1. ಸೇಮ್ ₹90, that is domestic currency is fixed in comparison with the foreign currency ಅಂತ. ಸೊ ₹90 is equal to £1. So this is the fixed exchange rate ಅಂತ. ಇಲ್ಲಿ ನೋಡ್ರಿ, exchange of currency takes place at a predetermined fixed rate ಅಂತ. ಸೊ ಇಲ್ಲ ಕರೆನ್ಸಿ ಎಕ್ಸ್ಚೇಂಜ್ ಏನಾಗುತ್ತೆ, ಸೊ ಮೊದಲಿಗೆ ಯಾವ ರೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಎಕ್ಸ್ಚೇಂಜ್ ಆಫ್ ಕರೆನ್ಸಿ ಟೇಕ್ಸ್ ಪ್ಲೇಸ್ ಅಟ್ ಎ ಪ್ರೀ ಡಿಟರ್ಮೈನ್ಡ್ ಫಿಕ್ಸ್ಡ್ ರೇಟ್ ಅಂತ. ಸೊ ಮೊದಲಿಗೆ ಏನು ಒಪ್ಪಂದ ಮಾಡ್ಕೊಂಡಿರ್ತಾರೆ ಆ ರೇಟ್ ಒಳಗಡೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಲಾಗ್ತಿದೆ ಅಂತ. ಸೊ ವಾಟ್ ಎವರ್ ಮೇ ಬಿ ದ ಮಾರ್ಕೆಟ್ ಪ್ರೈಸ್, ಸೊ ಬಟ್ ದ ಕರೆನ್ಸೀಸ್ ಆರ್ ಎಕ್ಸ್ಚೇಂಜ್ ಆಸ್ ಪರ್ ದಿ ಫಿಕ್ಸ್ಡ್ ರೇಟ್ ಅಂತ ಇದಿತ್ತು, ಆಸ್ ಪರ್ ದಿ ಅಗ್ರಿಮೆಂಟ್. ಇದೆಲ್ಲ ಬೇಡ. ಸೊ ಮೊದಲಿಗೆ ಏನ್ ಮಾಡಿದ್ರಲ್ಲ, ಬಿಫೋರ್ 1970, ಸೊ ಗೋಲ್ಡ್ ಈಸ್ ಆಕ್ಟಿಂಗ್ ಆಸ್ ಎ ಡಿಪಾಸಿಟರಿ ಅಂತ ಇದೆ. ನಾವು ಸೊ ಸೆಕ್ಯೂರಿಟಿ ಪರ್ಪಸ್ ಆಗಿ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದಾಗ, ಅಂದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಗೆ ಸೆಕ್ಯೂರಿಟಿ ಆಗಿ ಅವ್ರು ಏನ್ ಮಾಡ್ತಾರಲ್ಲ, ಗೋಲ್ಡ್ ಡಿಪಾಸಿಟ್ ಅನ್ನ ಮಾಡ್ಲಾಗ್ತಿತ್ತು ಅಂತ ಹೇಳ್ತಾರಲ್ಲ. ಸೊ ಇಲ್ಲಿ ನೋಡ್ರಿ, ಸೊ ಈ ಪ್ಯಾರಾಗ್ರಾಫ್ ನೋಡ್ರಲ್ಲ, ಎಕ್ಸ್ಪೋರ್ಟ್ ಆಫ್ ಡೊಮೆಸ್ಟಿಕ್ ಗೂಡ್ಸ್ ರಿಸಲ್ಟ್ಸ್ ಇನ್ ಡಿಮಾಂಡ್ ಫಾರ್ ದಿ ಲೋಕಲ್ ಕರೆನ್ಸಿ. ಸೊ ಈಗ ಯಾವುದೇ ಒಂದು ದೇಶ ಸೊ ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡಕತ್ತಂದ್ರೆ, ಸೊ ಆಟೋಮೆಟಿಕ್ಲಿ ಏನಾಗ್ತದೆ, ಎಕ್ಸ್ಪೋರ್ಟ್ ಆಫ್ ಡೊಮೆಸ್ಟಿಕ್ ಗೂಡ್ಸ್ ರಿಸಲ್ಟ್ಸ್ ಇನ್ ಡಿಮಾಂಡ್ ಫಾರ್ ದಿ ಲೋಕಲ್ ಕರೆನ್ಸಿ ಅಂದ್ರೇನು? ಸೊ ಸಪೋಸ್ ಇಂಡಿಯಾ ಸ್ಟಾರ್ಟೆಡ್ ಎಕ್ಸ್ಪೋರ್ಟಿಂಗ್ ಮೋರ್ ಗೂಡ್ಸ್ ಅಂಡ್ ಸರ್ವಿಸಸ್, ದೆನ್ ಆಟೋಮೆಟಿಕಲಿ ಏನಾಗುತ್ತೆ, ಇಂಡಿಯನ್ ರುಪಿಗೆ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಹೌದಾ? ಯಾಕಂದ್ರೆ ದೇ ಹ್ಯಾವ್ ಟು ಮೇಕ್ ದಿ ಪೇಮೆಂಟ್ ಇನ್ ಇಂಡಿಯನ್ ರುಪಿ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ₹50 ಲಕ್ಷ ಗೂಡ್ಸ್ ನೀವು ಎಕ್ಸ್ಪೋರ್ಟ್ ಮಾಡತ್ತೀರಿ ಅಂತಂದ್ರೆ, ಸೊ ಆಟೋಮೆಟಿಕಲಿ ಅವ್ರ ಪೇಮೆಂಟ್ ನ ಏನ್ ಮಾಡೋದು, ನಿಮ್ಗೆ ₹50 ಲಕ್ಷ ರುಪಿ ಒಳಗಡೆ ಪೇಮೆಂಟ್ ಮಾಡ್ಬೇಕಲ್ಲ. ಹೌದಾ? ಆ ಟೈಮ್ ಒಳಗಡೆ ಆಗುತ್ತೆ ಇಂಡಿಯನ್ ಮಾರ್ಕೆಟ್ ಒಳಗಡೆ ಇಂಡಿಯನ್ ರುಪಿಗೆ ಏನಾಗುತ್ತೆ, ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಅದೇನು? ಸೊ ಫಾರಿನ್ ಯಾರು ಇಂಪೋರ್ಟ್ ಮಾಡ್ಕೊಂಡ್ರೆ, ಇಂಪೋರ್ಟರ್ ಅಪ್ರೋಚ್ ದಿ ಇಂಡಿಯನ್ ಮಾರ್ಕೆಟ್ ಟು ಗೆಟ್ ದಿ ಇಂಡಿಯನ್ ಕರೆನ್ಸಿ. ಸೊ ಅವ ಏನ್ ಮಾಡ್ತಾನೆ, ಡಾಲರ್ ಇಂದ ಸಪೋಸ್ ಅಮೆರಿಕಕ್ಕೆ ನೀವು ಎಕ್ಸ್ಪೋರ್ಟ್ ಮಾಡ್ರಿ ಅಂದ್ರೆ, ಸೊ ಅಮೆರಿಕನ್ ಇಂಪೋರ್ಟರ್ ಏನ್ ಮಾಡ್ತಾನೆ, ಸೊ ನಾ ಇಷ್ಟು ಡಾಲರ್ ಕೊಡ್ತೀನಿ, ನನಗೆ ಇಷ್ಟು ರುಪೀಸ್ ಬೇಕಾಗಿದೆ ಈ ಪೇಮೆಂಟ್ ಮಾಡೋದಕ್ಕೆ, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಡ್ರಿ ಅಂತ ಬರ್ತಾನೆ. ಹೌದಾ? ಸೊ ಅದೇ ಹೇಳ್ತಾರಲ್ಲ, the export of the domestic goods results in demand for the local currency. Increase in the demand for the currency leads to increase in the value of the currency ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಂಡಿಯನ್ ರುಪಿಗೆ ಡಿಮಾಂಡ್ ಕ್ರಿಯೇಟ್ ಆಗ್ತಾ ಹೋಗ್ತಂದ್ರೆ, ಡಿಮಾಂಡ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಗೊತ್ತಾಯ್ತು ಈಗ. ಹೌದಾ? ಸೊ ನೀವು ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಆ ಕರೆನ್ಸಿಗೆ ಅಥವಾ ಆ ಲೋಕಲ್ ಕರೆನ್ಸಿಗೆ ಏನಾಗುತ್ತೆ, ಡಿಮಾಂಡ್ ಜಾಸ್ತಿ ಆಗುತ್ತೆ. ಸೊ ಇಂಡಿಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಮೆರಿಕ ಇರ್ಬೋದು, ಚೈನಾ ಇರ್ಬೋದು, ಸೊ ಆ ದೇಶದ ಕರೆನ್ಸಿಗೆ ಮೌಲ್ಯ ಜಾಸ್ತಿ ಎದಕ್ಕಿದೆ ಅಂತಂದ್ರೆ, ಬಿಕಾಸ್ ದೇ ಆರ್ ಮೋರ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್. ಸೊ ಅವ್ರು ಹೆಚ್ಚು ಗೂಡ್ಸ್ ನ ಏನ್ ಮಾಡ್ತಾರೆ, ಬೇರೆ ದೇಶಕ್ಕೆ ಮಾರಾಟವನ್ನ ಮಾಡ್ತಾರ, ವಿನಿಮಯವನ್ನ ಮಾಡೋದ್ರಿಂದ, ಸೊ ಅವ್ರ ಕರೆನ್ಸಿಗೆ ಜನ ಏನ್ ಮಾಡ್ತಾರೆ, ಬೇಡಿಕೆಯನ್ನ ಇಡ್ತಾರೆ. ಯಾಕಂದ್ರೆ ಅವ್ರ ಕರೆನ್ಸಿ ಒಳಗಡೆ ಪೇಮೆಂಟ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ಲಿ ದೇ ಆರ್ ಹ್ಯಾವಿಂಗ್ ಹೈಯರ್ ಡಿಮಾಂಡ್ ಫಾರ್ ದಿ ಡಾಲರ್ಸ್ ಅಂಡ್ ಪೌಂಡ್ ಅಂತ. ಸೊ ಡಾಲರ್ ಪೌಂಡು ಡಿಮಾಂಡ್ ಜಾಸ್ತಿ ಇರೋದ್ರ ಅದ್ರ ರೇಟ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಅಂಡರ್ ಡೆವಲಪಿಂಗ್ ಕಂಟ್ರೀಸ್ ಏನ್ ಮಾಡ್ತಾರಲ್ಲ, ಸೊ ಅವ್ರು ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರ ಕರೆನ್ಸಿಗೆ ಡಿಮಾಂಡ್ ಜಾಸ್ತಿ ಕ್ರಿಯೇಟ್ ಆಗೋದಿಲ್ಲ. ಸೊ ದೇರ್ ಕರೆನ್ಸಿ ವ್ಯಾಲ್ಯೂ
ಡಿಕ್ರೀಸ್ ಅಂತ ಇದೆ. ಸೊ ಅದ್ರ ಮೌಲ್ಯ ಏನಿರ್ತದೆ ಕಡಿಮೆ ಆಗಿದೆ. ಸೊ ಅದಕ್ಕೋಸ್ಕರ ಸೊ 90 rupees ಕೊಟ್ರೆ 1 pound ಈಕ್ವಲ್ ಅಂತ ಹೇಳ್ತೀವಿ ನಾವು. ಸೊ ದಟ್ ಇಸ್ ದಿ ವ್ಯಾಲ್ಯೂ ಆಫ್ ದಿ ಪೌಂಡ್ ಅಂತ ಹೇಳ್ತೀವಿ ನಾವು. 1 pound is equal to ₹90 of Indian currency. So which depends on ಡಿಮಾಂಡ್ ಅಂತ ಹೇಳಿದ್ರು. ಸೊ ಮಾರ್ಕೆಟ್ ಫ್ಲಕ್ಚುಯೇಷನ್ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಸೊ ಅದರಲ್ಲಿ ನೋಡ್ರಿ ಏನಂತ ಹೇಳಿದ್ರೆ, ಎಕ್ಸ್ಪೋರ್ಟ್ ಆಫ್ ಡೊಮೆಸ್ಟಿಕ್ ಗೂಡ್ಸ್ results in demand for the local currency of the country. Fixed exchange rate would remain in balance if there is a balance between the demand and supply of the currency. So demand supply equal ಆಗಿದ್ರೆ ಅಥವಾ ಬ್ಯಾಲೆನ್ಸ್ ಇದ್ರೆ ಸೊ ಇದು ಎಕ್ಸ್ಚೇಂಜ್ ರೇಟ್ ಕೂಡ ಏನಾಗಿರ್ತದೆ, ಫಿಕ್ಸ್ ಆಗಿರ್ತದೆ ಅಂತ, ಅಥವಾ ಫಿಕ್ಸ್ಡ್ ರೇಟ್ ಎಕ್ಸ್ಚೇಂಜ್ ಇರ್ತದೆ. ದೆನ್ see, if a demand for foreign exceeds, if the demand for foreign exceeds the supply, if the demand for the foreign currency exceeds the supply, it results in outflow of the gold to balance. If the demand for foreign currency exceeds the supply, it results in outflow of the gold to balance the fixed exchange price ಅಂತ. ಸೊ ಫಾರ್ ಎಕ್ಸಾಂಪಲ್ ಏನಂತ ಹೇಳ್ತಾರೆ, ಒಂದು ವೇಳೆ ಕರೆನ್ಸಿ ಡಿಮಾಂಡ್ ಜಾಸ್ತಿ ಆದ್ರೆ ಅಷ್ಟು ಪೂರೈಕೆ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ, ಸೊ ಫಾರ್ ದ್ಯಾಟ್ ಬ್ಯಾಲೆನ್ಸ್ ಯು ಹ್ಯಾವ್ ಟು ಸೆಟಲ್ ಬೈ ದಿ ಗೋಲ್ಡ್ ಅಂತ. ಫಾರ್ ಎಕ್ಸಾಂಪಲ್ ಅವನು ₹1 ಲಕ್ಷ ಕೇಳಿದ್ರೆ ಅಂತ ಇಟ್ಕೊಡಿ, ಸಾರಿ $1 ಬಿಲಿಯನ್ ಲಕ್ಷ ರೂಪಾಯಿನ $1 ಬಿಲಿಯನ್ ಅವನೇನಾದ್ರು ಕೇಳಿದ ಅಂತ ಇಟ್ಕೊಡಿ. ಸೊ ಅಷ್ಟು ದುಡ್ಡು ಇಲ್ಲ ಅಂತಂದಾಗ ಸೊ ಎಷ್ಟು ಬ್ಯಾಲೆನ್ಸ್ ಇರ್ತೈತೆ ಅಥವಾ ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟು ಕೊಟ್ಟು ಉಳಿದಿದ್ದ ಅಮೌಂಟ್ ನ ನೀವೇನ್ ಮಾಡ್ಬೇಕಾಗುತ್ತಲ್ಲ, ಗೋಲ್ಡ್ ಅನ್ನ ಡಿಪಾಸಿಟ್ ಮಾಡ್ಬೇಕಾಗುತ್ತೆ. ಸೊ ಅಂದ್ರೆ ಗೋಲ್ಡ್ ಮೂಲಕ ಅದನ್ನ ಬ್ಯಾಲೆನ್ಸಿಂಗ್ ಮಾಡ್ಬೇಕಾಗ್ತಿತ್ತು ಅಂತ ಆಯ್ತು. ಸೊ ಇದರಲ್ಲಿ ಫಿಕ್ಸ್ಡ್ ರೇಟ್ ಆಫ್ ಟ್ರಾನ್ಸಾಕ್ಷನ್ ಒಳಗಡೆ ಸೊ ಮೊದಲಿಗೆ ಅಂದ್ರೆ 1970 ಒಳಗಡೆ ಕಿನ್ನ ಮುಂಚೆ ಪೂರ್ವದಲ್ಲಿ ಈ ರೀತಿ ಸೆಟಲ್ಮೆಂಟ್ ಆಗ್ತಿತ್ತು ಅಂತದ್ದು. So if the demand for the foreign currency exceeds the supply, then it results in outflow of the gold to balance the fixed exchange price ಅಂತ. ಸೊ ಯಾವ ರೇಟಿಗೆ ಅವ್ರ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂತೀನಿ ಅಂದಿರ್ತಾರೆ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಗೋಲ್ಡ್ ಏನ್ ಮಾಡ್ತಿದ್ರಲ್ಲ ಎಕ್ಸ್ಚೇಂಜ್ ಮಾಡ್ಕೊಂತಿದ್ರು ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ರಿ, ಸೊ ಇನ್ ಅಂಡರ್ ಫಿಕ್ಸ್ಡ್ ರೇಟ್ ಆಫ್ ಎಕ್ಸ್ಚೇಂಜ್ ರೇಟ್, the gold acted as a balancing factor to keep the exchange rate fixed. Gold standard as currency backup has become outdated. So fixed regime of exchange rate is no more in practice ಅಂತ. ಸೊ ಇಷ್ಟ ಬಿಟ್ರಲ್ಲ, ಫಿಕ್ಸ್ಡ್ ರೇಟ್ ಆಫ್ ಎಕ್ಸ್ಚೇಂಜ್ ಒಳಗಡೆ ಏನ್ ಮಾಡ್ತಾರಲ್ಲ, ಸೊ ಎಕ್ಸ್ಚೇಂಜ್ ರೇಟ್ ಇಸ್ ಫಿಕ್ಸ್ಡ್ ಅಟ್ ದಿ ಕಾಂಟ್ರಾಕ್ಟ್ ಟೈಮ್ ಓನ್ಲಿ ಅಂತದ್ವಿ. ಅದೇ ರೇಟ್ ಒಳಗಡೆ ಏನಾಗುತ್ತಲ್ಲ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳಾಗ್ತದೆ ಅಂತ. ಸೊ ಈ ಮಾರ್ಕೆಟ್ ಪ್ರೈಸ್ ಅಥವಾ ಫ್ಲಕ್ಚುಯೇಷನ್ ಏನಾರ ಆಗಿರ್ಬೋದು, ರುಪಿ ವ್ಯಾಲ್ಯೂ ಇನ್ಕ್ರೀಸರ್ ಆಗಿರ್ಬೋದು, ಡಿಕ್ರೀಸರ್ ಆಗಿರ್ಬೋದು, ಸೊ ದಟ್ ಇಸ್ ಡಸಂಟ್ ಮ್ಯಾಟರ್. ಸೊ ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದೇ ರೇಟ್ ಒಳಗಡೆ ಏನ್ ಮಾಡ್ತಾರೆ ಕರೆನ್ಸಿ ಎಕ್ಸ್ಚೇಂಜ್ ಆದ್ರೆ ಅದಕ್ಕೆ ಫಿಕ್ಸ್ ರೇಟ್ ಆಫ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳ್ತೀನಿ. ಸೊ ಇನ್ನೊಂದು ಇದ್ರ ಬೆನಿಫಿಟ್ಸ್ ಏನ್ ನೋಡ್ರಲ್ಲ, ಸ್ಟೆಬಿಲಿಟಿ ಆಫ್ ರೇಟ್ ಅಂತ ಹೇಳ್ತಾರೆ. ಸ್ಟೆಬಿಲಿಟಿ ಆಫ್ ರೇಟ್ ಅಂತಂದ್ರೆ ನೋಡ್ರಿ, fixed rate means exchange rate of domestic currency in comparison with the foreign currency remains unchanged for a fairly long period of time ಅಂತ. ಸೊ ದೀರ್ಘಾವಧಿವರೆಗೂ ಅದೇನಾಗುತ್ತೆ, ಬೆಲೆ ಬದಲಾವಣೆ ಆಗೋದಿಲ್ಲ, ಹೌದಾ. ಸೊ ಏನ್ ರೇಟ್ ನ ಫಿಕ್ಸ್ ಮಾಡಿರ್ತಾರ ಅದೇ ರೇಟ್ ಒಳಗಡೆ ಟ್ರಾನ್ಸಾಕ್ಷನ್ ಎಕ್ಸ್ಚೇಂಜ್ ಆಗುತ್ತದೆ. ಸೊ ಈಗಿನ ದಿನಮಾನ ಒಳಗಡೆ ಏನಾಗುತ್ತಲ್ಲ, ಸೊ ಕರೆನ್ಸಿ ರೇಟು ಏನಾಗುತ್ತೆ, ಎಕ್ಸ್ಚೇಂಜ್ ರೇಟು ಪ್ರತಿ ಸಾರಿ ಅಂದ್ರೆ ನಿರಂತರವಾಗಿ ಬದಲಾವಣೆ ಆಗ್ತಾ ಇರ್ತೈತಿ. ಬಟ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಒಳಗಡೆ ಆ ರೀತಿ ಇರ್ಲಿಲ್ಲ ಅಂತ ಹೇಳ್ತೀನಿ. ಸೊ ಇಟ್ ವಾಸ್ ಪ್ರಾಕ್ಟಿಸ್ ಬಿಫೋರ್ 1970 ಅಂತ ಇದ್ವಿ. ಅವಾಗ ಏನ್ ಮಾಡ್ತಿದ್ರು, ಮೊದ್ಲಿಗೆ ಒಪ್ಪಂದ ಮಾಡ್ಕೊಂಡ್ಬಿಡ್ತಿದ್ರು. ಸೊ ನಾ ಏನ್ ಮಾಡ್ತೀನಿ, ಇಷ್ಟು ಗೂಡ್ಸ್ ಅನ್ನ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ, ಸೊ ಅದಕ್ಕೆ ನೀ ಏನ್ ಮಾಡ್ಕೋ, ಇಷ್ಟು ರೇಟ್ ನಂಗೆ ಕನ್ವರ್ಟ್ ಮಾಡಿ ಕೊಡ್ಬೇಕಂತ ಮೊದ್ಲಿಗೆ ಎಕ್ಸ್ಚೇಂಜ್ ಮಾಡ್ತಿದ್ರು. ಸೊ ಅದು 6 ತಿಂಗಳ ಬಿಟ್ಟು 3 ತಿಂಗಳ ಬಿಟ್ಟು ಕೊಡೋದು ಕೇಳ್ತಿದ್ರು. ಸೊ ಅವಾಗ ರೇಟ್ ಫ್ಲಕ್ಚುಯೇಷನ್ ಆಗಿದ್ರು ಕೂಡ ಸೊ ದೇ ಯೂಸ್ ಟು ಎಕ್ಸ್ಚೇಂಜ್ ವಿತ್ ದಿ ಫಿಕ್ಸ್ಡ್ ರೇಟ್ ಅಂತ. ಸೊ ಮೊದ್ಲಿಗೆ ಏನು ಒಪ್ಪಂದ ಮಾಡ್ಕೊಂಡಿರ್ತಾರ ಅದೇ ರೇಟಿಗೆ ಎಕ್ಸ್ಚೇಂಜ್ ಮಾಡ್ಕೊಂತಿದ್ರು. ಫಾರ್ ಎಕ್ಸಾಂಪಲ್, ಈಗ ಒಂದು ಗೂಡ್ಸ್ ನ ಒಂದು ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸೊ 20,000 ಖರ್ಚಾಗಿದೆ ಅಂತ ಇಟ್ಕೋ. ಸೊ 20,000 ಖರ್ಚಾಗಿದೆ ಅಂತದನ್ನ 1,000 ಗೂಡ್ಸ್ ಏನು ಕಂಪ್ಯೂಟರ್ಸ್ ನೀವು ಎಕ್ಸ್ಪೋರ್ಟ್ ಮಾಡಿರಿ ಅಂತ ಇಟ್ಕೊಳ್ಳಿ. ಸೊ 1,000 ಇಂಟು 20,000 ಕಂಪ್ಯೂಟರ್ಸ್ ಇಂಟು 20,000 ಅಂತಂದ್ರೆ ಸೊ ನಿಯರ್ಲಿ ಅಬೌಟ್ 20 lakh rupees ಏನು ಅಮೌಂಟ್ ಬರ್ಬೇಕಾಗಿತ್ತು ಅಂತ ಇಟ್ಕೊರಿ, ಹೌದಾ. ಸೊ ಅದನ್ನ ಏನ್ ಮಾಡಿರ್ತೀರಿ ನೀವು, ಒಂದು ರೇಟಿಗೆ ಫಿಕ್ಸೇಷನ್ ಮಾಡ್ಕೊಂಡ್ರಿ. ಸೊ 20 lakh rupees ನೀವೇನ್ ಮಾಡ್ಬೇಕು, ಸೊ 3 ತಿಂಗಳ ಬಿಟ್ಟು ಅಥವಾ 6 ತಿಂಗಳು ಬಿಟ್ಟು ಸೊ 60 ರೂಪಾಯಿದಂಗ ಕನ್ವರ್ಟ್ ಮಾಡಿ ಕೊಡ್ರಿ ಅಂತ ನೀವು ಒಪ್ಪಂದ ಮಾಡ್ಕೊಂಡ್ರಿ. ಸೊ ಆಫ್ಟರ್ 3 months or 6 months ವಾಟ್ ಎವರ್ ಮೇಬ್ ದ ಪ್ರೊಡಕ್ಷನ್ ಕಾಸ್ಟ್,
ಅವಾಗ ನೀವು ಉತ್ಪಾದನೆ ಮಾಡಿದ್ರೆ ಅವಾಗ ನಿಮ್ಗೆ ಎಷ್ಟು ಖರ್ಚು ಬರ್ತಿರ್ಬೋದು ಅಲ್ಲಿ 30,000 ಖರ್ಚು ಬರ್ತಿರ್ಬೋದು ಅದೇ ಒಂದು ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ ಮಾಡೋಕೆ. ಸೊ 10,000 ಜಾಸ್ತಿ ಆಯ್ತಲ್ರಿ. ಸೊ ಅವಾಗ ನೀವು ಎಕ್ಸ್ಚೇಂಜ್ ರೇಟ್ ನ ಅಲ್ಲಿ ಜಾಸ್ತಿ ಮಾಡೋಕ್ ಬರೋದಿಲ್ಲ. ಸೊ ಅಂಡರ್ ಫಿಕ್ಸ್ ರೇಟ್ ಎಕ್ಸ್ಚೇಂಜ್ ಒಳಗಡೆ ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದೇ ರೇಟ್ ಒಳಗಡೆ ಕರೆನ್ಸಿ ಎಕ್ಸ್ಚೇಂಜ್ ಆಗುತ್ತೆ. ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ ಒಳಗಡೆ ಏನಾಗುತ್ತೆ, ಸೊ ಅದನ್ನ ಅಂದ್ರೆ ಬದಲಾವಣೆ ಆಗುತ್ತೆ. ಸೊ ಇಲ್ಲಿ ಈ ರೀತಿ ಮೆಥಡ್ ನ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಇತ್ತಲ್ಲ, ಸ್ಟೆಬಿಲಿಟಿ ಆಫ್ ದಿ ರೇಟ್ ಅಂತ ಇದೀನಿ. ಯಾವ ರೀತಿ ಅಂತಂದ್ರೆ ಸೊ ಎಷ್ಟರ ಅವಧಿ ಆಗಿರ್ಲಿ ಅದೇನಂತ ಇದೀನೋ ದ ಕರೆನ್ಸಿ ರಿಮೇನ್ಸ್ ಅನ್ಚೇಂಜ್ ಫಾರ್ ದಿ ಫೇರ್ಲಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ. ಸೊ ಕರೆನ್ಸಿ ಮೌಲ್ಯ ಏನಾಗುತ್ತೆ ದೀರ್ಘಾವಧಿವರೆಗೆ ಬದಲಾವಣೆ ಆಗೋದಿಲ್ಲ. ಹೌದಾ. ಸೊ ಇವತ್ತು ಒಂದು ಡಾಲರ್ಗೆ 60 ರೂಪಾಯಿ ಇತ್ತಂತಂದ್ರೆ ಸೊ 3 ತಿಂಗಳ ಬಿಟ್ಟು ಕೂಡ $1ಗೆ 60 ರೂಪಾಯಿನೇ ಇರ್ತೈತಿ. ಅಂದ್ರೆ ಅದೇ ರೀತಿ ಕನ್ಸಿಡರ್ ಮಾಡ್ಲಾಗ್ತೈತಿ ಅಂತ ಅಂದ್ರೆ ಫಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್. ಇಲ್ಲಿ ನೋಡ್ರಿ, ಸಾರಿ, stability of fixed rate gives confidence to the trader and investment. As rate remains fixed, every person who has to pay or receive is sure of how much he is going to receive or pay. This will ensure stable trade and investment ಅಂತ. ಅಂದ್ರೆ ಹೂಡಿಕೆ ಮಾಡುವವನಿಗೆ ಇರ್ಬೋದು ಅಥವಾ ವ್ಯವಹಾರ ಮಾಡುವವನಿಗೆ ಇರ್ಬೋದು, ಸೊ ನಾ ಎಷ್ಟು ಹಣವನ್ನ ಅಥವಾ ಎಷ್ಟು ಮೌಲ್ಯದ ಗೂಡ್ಸ್ ನ ಅವನಿಗೆ ಕಳಿಸ್ತಾ ಇದ್ದೀನಿ, ನನಗೆ ಎಷ್ಟು ದುಡ್ಡು ಬರ್ಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಇರ್ತೈತಿ, ಅಲ್ಲೇ ಸ್ಪಷ್ಟತೆ ಇರ್ತೈತಿ. ಸೊ ದೇರ್ ಇಸ್ ಎ ಅಂದ್ರೆ ಫ್ಲಕ್ಚುಯೇಷನ್ ಆಗುವಂತ ಚಾನ್ಸಸ್ ಇರೋದಿಲ್ಲ. ಹೌದಾ. ಸೊ ಆಲ್ರೆಡಿ ಹೇಳಿದೆ ಎಕ್ಸಾಂಪಲ್ ಒಳಗಡೆ ಏನಂತ ಇದ್ರಲ್ಲಿ ಸೊ 20,000 ರೂಪಾಯಿದಂಗ ಅವ್ನು ಏನ್ ಮಾಡ್ತಾ ಇದ್ದಾನೆ, ಕಂಪ್ಯೂಟರ್ನ ಸೇಲ್ ಮಾಡ್ತಾ ಇದ್ದಾನೆ. ಹೌದಾ. ಸೊ 20,000ದಂಗೆ 1,000 ಕಂಪ್ಯೂಟರ್ಸ್ ಅಂತಂದ್ರೆ ಸೊ ಎಷ್ಟು ಅಮೌಂಟ್ ಆಗುತ್ತೆ, ಅಷ್ಟು ಅಮೌಂಟ್ ಬರ್ತೈತೆ ಅನ್ನೋದ್ರ ಬಗ್ಗೆ ಅವ್ನಿಗೆ ಏನ್ ಇರ್ತದೆ, ಗ್ಯಾರಂಟಿ ಇದೆ. ಸೊ ದ ಇಂಪೋರ್ಟರ್ ಇರ್ಬೋದು, ಎಕ್ಸ್ಪೋರ್ಟರ್ ಇರ್ಬೋದು, ದೇ ಆರ್ ವೆರಿ ಶ್ಯೂರ್ ಅಬೌಟ್ ದಿ ಟ್ರಾನ್ಸಾಕ್ಷನ್. ಸೊ ಎಷ್ಟು ದುಡ್ಡನ್ನ ಅವರು ಕೊಡಬೇಕು ಅಥವಾ ಎಷ್ಟು ದುಡ್ಡನ್ನ ಅವರು ಪಡಿಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರೋದ್ರಿಂದ ಸೊ ಇಲ್ಲಿ ಯಾವುದೇ ರೀತಿ ಅಂತ ಕನ್ಫ್ಯೂಷನ್ ಇರೋದಿಲ್ಲ. ಬಟ್ ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ ಒಳಗಡೆ ಏನಾಗುತ್ತೆ ಅಂದ್ರೆ ಸೊ ಇವತ್ತಿದ್ದ ರೇಟ್ 3 ತಿಂಗಳು ಬಿಟ್ಟು ಇರೋದಿಲ್ಲ, ಅಲ್ಲಿ ಹೆದರಿಕೆ ಇರ್ತಿತ್ತು. ಹೌದಾ. ಸೊ ರೇಟ್ ಏನಾಗ್ಬೋದು, ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೆದರಿಕೆ ಇರ್ತಿತ್ತು. ಬಟ್ ಫಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಒಳಗಡೆ ಎಷ್ಟು ಅವಧಿ ಆದ್ರೂ ಕೂಡ ಅದು ರೇಟ್ ಫಿಕ್ಸ್ ಆಗಿರೋದ್ರಿಂದ ಸೊ ದೇ ಹ್ಯಾವ್ ಸರ್ಟನಿಟಿ ಅಂತ ಅದನ್ನ ಹೇಳ್ತಾರೆ. Stability of the fixed rate gives the confidence for the trader and investors. As the rate of remains fixed, every person who has to pay or receive is sure of how much he is going to receive or pay. This will ensure the stable trade and investment. So that is the one advantage. Second one is planning and control ಅಂತ. ಸೊ ನಿಮ್ಗೆ ಎಷ್ಟು ದುಡ್ಡು ಕೊಡಬೇಕು ಅಥವಾ ಎಷ್ಟು ದುಡ್ಡು ನಿಮ್ಗೆ ಬರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದ್ರೆ ಅಕಾರ್ಡಿಂಗ್ಲಿ ಯು ಕ್ಯಾನ್ ಪ್ಲಾನ್ ಅಂತ ಹೇಳ್ತೀನಿ. ಸೊ ನಿಮ್ಮ ವ್ಯವಹಾರಗಳನ್ನ ನೀವೇನ್ ಮಾಡ್ಬೋದು, ಎಷ್ಟು ದುಡ್ಡು ನೀವು ಬೇರೆಯವ್ರಿಗೆ ಪೇಮೆಂಟ್ ಮಾಡ್ಬೇಕಾಯ್ತಿ ಅಥವಾ ನಿಮ್ಗೆ ಎಷ್ಟು ದುಡ್ಡು 3 ತಿಂಗಳಾದ ನಂತರ ಬರ್ತೈತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದ್ರೆ ಅದ್ರ ಪ್ರಕಾರ ನೀವೇನ್ ಮಾಡೋದು, ನಿಮ್ಮ ವ್ಯವಹಾರದ ಯೋಜನೆಗಳನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳ್ತೀನಿ. ಸೊ ವೆನ್ ದೇರ್ ಇಸ್ ಎ ಅನ್ಸರ್ಟನಿಟಿ ಅಥವಾ ಫ್ಲಕ್ಚುಯೇಷನ್ ಇದ್ರೆ ಸೊ ನಿಮ್ಗೆ ಎಷ್ಟು ದುಡ್ಡು ಬರ್ತೈತೆ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಹೌದಾ. ಸೊ ಲಾಭನೂ ಆಗ್ಬೋದು, ನಷ್ಟನೂ ಕೂಡ ಆಗ್ಬೋದು. ಅಂತ ಸಂದರ್ಭದೊಳಗಡೆ ನೀವು ಕರೆಕ್ಟ್ ಆಗಿ ಯೋಜನೆ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಸೊ ಅದನ್ನ ಹೇಳ್ತಾರೆ. ಸೊ ದಟ್ ಇಸ್ ದ ಸೆಕೆಂಡ್ ಅಡ್ವಾಂಟೇಜ್ ಅಂಡರ್ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಒಳಗಡೆ. ಸೊ ಬೆಟರ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್ ಅಂತ ಹೇಳ್ತಾರೆ. ಸಿ ಪೀಪಲ್ ಎಂಗೇಜ್ಡ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕ್ಯಾನ್ ಮೇಕ್ ಎ ಪರ್ಫೆಕ್ಟ್ ಅಂಡ್ ಪ್ರಿಸೈಸ್ ಪ್ಲಾನ್. ಸೊ ಯಾರು ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ತೊಡಗಿಕೊಂಡಿರ್ತಾರೆ, ಸೊ ಜನರಲಿ ವಿ ಆರ್ ಟಾಕಿಂಗ್ ಅಬೌಟ್ ದಿ ಇಂಪೋರ್ಟರ್ ಅಂಡ್ ಎಕ್ಸ್ಪೋರ್ಟರ್. ಸೊ ದೇ ಕ್ಯಾನ್ ಮೇಕ್ perfect and precise plan. They can exercise the better control over their finance as they know in advance how much they have to pay and receive in terms of the foreign currency and its conversion into domestic currency ಅಂತ. ಸೊ ಎಷ್ಟು ಕರೆನ್ಸಿ ಅವರು ಪೇ ಮಾಡಬೇಕಾಯ್ತು ಅಥವಾ ಎಷ್ಟು ಕರೆನ್ಸಿ ಅವ್ರಿಗೆ ಬರ್ತಾ ಇದೆ ಅಥವಾ ಅನ್ನೋ ಕರೆನ್ಸಿನ ಕನ್ವರ್ಟ್ ಮಾಡಿದ್ರೆ ಎಷ್ಟು ದುಡ್ಡು ಬರ್ತಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಸ್ಪಷ್ಟತೆ ಇರೋದ್ರಿಂದ ಅಕಾರ್ಡಿಂಗ್ಲಿ ದೇ ಕ್ಯಾನ್ ಪ್ಲಾನ್ ದೇರ್ ಇನ್ವೆಸ್ಟ್ಮೆಂಟ್ ಅವ್ರ ಬಿಸ್ನೆಸ್ ಆಕ್ಟಿವಿಟೀಸ್ ಅಂತ. ಸೊ ಅದ್ರ ಪ್ರಕಾರ ಅವರು ಯೋಜನೆಗಳನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಥರ್ಡ್ ಅಡ್ವಾಂಟೇಜ್ ಏನಂದ್ರೆ ಚೆಕ್ ಓವರ್ ದಿ ಇನ್ಫ್ಲೇಷನ್ ಅಂತ ಹೇಳ್ತೀನಿ. ಸೊ ಈಗ ಕರೆನ್ಸಿ ವ್ಯಾಲ್ಯೂ ಫ್ಲಕ್ಚುಯೇಷನ್ ಆದ್ರೆ ಏನಾಗುತ್ತೆ ಅಲ್ಲೇ ಆಟೋಮೆಟಿಕ್ಲಿ ಇಟ್ ಲೀಡ್ಸ್ ಟು ಇನ್ಫ್ಲೇಷನ್. ಸೊ ಅಲ್ಲೇನ ಬೆಲೆ ಹಣದುಬ್ಬರ ಉಂಟಾಗೋದಕ್ಕೆ ಅದು ಕಾರಣ ಆಗ್ತಿದೆ. ಫಾರ್ ಎಕ್ಸಾಂಪಲ್ at present purchasing power of the rupee, so $1 is equal to 60 rupees ಇದೆ. ಸೊ ಅದು ಮಾರ್ಕೆಟ್ ಫ್ಲಕ್ಚುಯೇಷನ್ ಇಂದ 65 ರೂಪಾಯಿ ಆದ್ರೆ ಸೊ ದಟ್ ಲೀಡ್ಸ್ ಟು ಇನ್ಫ್ಲೇಷನ್. ಹೌದಾ. ಅದೇ $1 ನ ಖರೀದಿ ಮಾಡೋಕೆ ನೀವೇನ್ ಮಾಡೋಕೆ, ಈಗ 65 ರೂಪಾಯಿ ಕಟ್ಬೇಕು, 70 ರೂಪಾಯಿ ಕಟ್ಬೇಕು, 68 ರೂಪಾಯಿ ಕಟ್ಬೇಕು. ಅಟ್ ಪ್ರೆಸೆಂಟ್ ಸೊ 75 rupees ಇದೆ $1 ಅಂತಂದ್ರೆ 75 ರೂಪಾಯಿ ಕೊಡ್ಬೇಕು. ಸೊ ಈ ರೀತಿ ಆದ್ರೆ ಏನಾಗುತ್ತಲ್ಲ,
ಅಂದ್ರೆ ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ ಇದ್ದಾಗ ಏನಾಗುತ್ತೆ ಅಲ್ಲಿ ಇಟ್ ಲೀಡ್ಸ್ ಟು ಇನ್ಫ್ಲೇಷನ್ ಅಂತ ಇದೆ. ಬಟ್ ವೆನ್ ರೇಟ್ ಆಫ್ ಎಕ್ಸ್ಚೇಂಜ್ ಈಸ್ ಫಿಕ್ಸ್ಡ್, ಸೊ ರೇಟ್ ಆಫ್ ಎಕ್ಸ್ಚೇಂಜು ಅದು 5 ತಿಂಗಳಾಗ್ಲಿ 6 ತಿಂಗಳಾಗ್ಲಿ 10 ತಿಂಗಳಾಗ್ಲಿ 12 ತಿಂಗಳಾಗ್ಲಿ, ಸೊ ರೇಟ್ ನ ಫಿಕ್ಸ್ ಆಗಿದ್ರೆ, ಎಕ್ಸ್ಚೇಂಜ್ ರೇಟ್ ಫಿಕ್ಸ್ ಆಗಿದ್ರೆ, ಸೊ ದಟ್ ಡಸ್ ನಾಟ್ ಕ್ರಿಯೇಟ್ ದಿ ಇನ್ಫ್ಲೇಷನ್ ಅಂತ ಇದೆ. ಸೊ ಅಲ್ಲಿ ಅದು ಇನ್ಫ್ಲೇಷನ್ ನ ಅಥವಾ ಹಣದುಬ್ಬರವನ್ನು ಉಂಟು ಮಾಡೋದಿಲ್ಲ ಅಂತ ಆಯ್ತು. ಯಾಕಂದ್ರೆ ಆ ವಸ್ತುವಿನ ಬೆಲೆ 3 ತಿಂಗಳಾದ ನಂತರ ಕೂಡ ಅದೇ ಬೆಲೆನೇ ಇರ್ತದೆ. ಸೊ ಅದೇ ಎಕ್ಸಾಂಪಲ್ ಹೇಳಿದ್ವಿ. ಸೊ ಅದೇ ಎಕ್ಸಾಂಪಲ್ ತೋರಿ. ಸೊ ಅಲ್ಲಿ 20,000 ರೂಪಾಯಿಗೆ ಏನ್ ಮಾಡಿದ್ರೆ ಕಂಪ್ಯೂಟರ್ ನ ಮಾರಾಟ ಮಾಡ್ತೀನಿ ಅಂತ ಒಪ್ಪಂದ ಮಾಡ್ಕೊಂಡಿದ್ದ. ಸೊ 3 ತಿಂಗಳ ಆದ ನಂತರ ಕೂಡ ದ ಏನು ದ ಕಾಸ್ಟ್ ಫಾರ್ ದಿ ಕಂಪ್ಯೂಟರ್ ರಿಮೇನ್ಸ್ 20,000 ಓನ್ಲಿ. ಬಟ್ ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ ಒಳಗಡೆ ಏನಾಗಿರ್ತದೆ, ಅದು 30,000 ಆಗಿರ್ಬೋದು. ಅವಾಗ ಏನಾಗುತ್ತಲ್ಲ, ಸೊ ಅದೇ ಕಂಪ್ಯೂಟರ್ ನ ಖರೀದಿ ಮಾಡ್ಬೇಕಂದ್ರೆ ನಾ ಏನ್ ಮಾಡ್ಬೇಕು, ಎಕ್ಸ್ಟ್ರಾ 10,000 ರೂಪಾಯಿ ಕಟ್ಬೇಕು ಅಂದ್ರೇನು. ಸೊ ದಟ್ ಲೀಡ್ಸ್ ಟು ಇನ್ಫ್ಲೇಷನ್. ಅಂದ್ರೇನು, ಯಾವಾಗ ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ ನ ಫಾಲೋ ಮಾಡಿದ್ರೆ, ಸೊ ದಟ್ ಲೀಡ್ಸ್ ಟು ಇನ್ಫ್ಲೇಷನ್. ಆ ಫಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಫಾಲೋ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಸೊ ಇನ್ಫ್ಲೇಷನ್ಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ. ಸೊ ದಟ್ ಇಸ್ ದಿ ಅಡ್ವಾಂಟೇಜ್. ಯಾವುದು, ಫಿಕ್ಸ್ ರೇಟ್ ಆಫ್ ಎಕ್ಸ್ಚೇಂಜ್ ರೇಟ್ ಆಕ್ಟ್ ಆಸ್ ಎ ಚೆಕ್ ಓವರ್ ದಿ ಇನ್ಫ್ಲೇಷನ್ ಅಂತ ಇದೆ. ಅಂದ್ರೆ ಹಣದುಬ್ಬರವನ್ನ ನಿಯಂತ್ರಣ ಮಾಡೋದಕ್ಕೆ ಅದು ಸಹಾಯವನ್ನ ಮಾಡ್ತಿದೆ ಅಂತ ಹೇಳ್ತೀನಿ. ಅಂದ್ರೆ ಸರ್ಕಾರದ ಕೆಲಸ ಈಸಿ ಆಗುತ್ತಲ್ಲ. ಸೊ ಫೋರ್ತ್ ಒನ್ ನೋಡ್ರಲ್ಲ, ನೋ ಸ್ಪೆಕ್ಯುಲೇಷನ್ ಅಂತ ಹೇಳ್ತೀನಿ. ಸ್ಪೆಕ್ಯುಲೇಷನ್ ಅಂದ್ರೆ ನಾವು ಫಸ್ಟ್ ಯೂನಿಟ್ ಒಳಗಡೆ ಓದಿದ್ವಿ ಅಲ್ಲ. ಸ್ಪೆಕ್ಯುಲೇಷನ್ ಅಂತಂದ್ರೇನು, ಸ್ಪೆಕ್ಯುಲೇಷನ್ ಅಂದ್ರೆ ಏನ್ ಮಾಡ್ತಿದ್ರಲ್ಲಿ ಸ್ಪೆಕ್ಯುಲೇಟರ್? ಸ್ಪೆಕ್ಯುಲೇಟರ್ ಮೇಕ್ಸ್ ಆನ್ ಪ್ರಾಫಿಟ್ ಡ್ಯೂ ಟು ಫ್ಲಕ್ಚುಯೇಷನ್ ಇನ್ ದಿ ಪ್ರೈಸ್ ಮೂವ್ಮೆಂಟ್ ಆಫ್ ದಿ ಕರೆನ್ಸಿ ಅಂತ ಹೇಳಿದ್ವಿ ನಾವು. ಸೊ ಕರೆನ್ಸಿ ಪ್ರೈಸ್ ಏನ್ ಫ್ಲಕ್ಚುಯೇಷನ್ ಆಗ್ತಾ ಇರ್ತೈತಿ 3 ತಿಂಗಳ ಬಿಟ್ಟು 6 ತಿಂಗಳ ಬಿಟ್ಟು, ಅದನ್ನ ಆಂಟಿಸಿಪೇಟ್ ಮಾಡಿ ಅವ್ನ ಏನ್ ಮಾಡ್ತಿದ್ದಲ್ಲೇ ಬೈ ಆರ್ ಸೆಲ್ ಮಾಡ್ತಿದ್ದ. ಸೊ ಅವನ್ನ ಖರೀದಿ ಮಾಡೋದು ಅಥವಾ ಮಾರಾಟ ಮಾಡುವಂತ ಒಪ್ಪಂದವನ್ನ ಮಾಡ್ಕೊಳ್ತಾ ಇದ್ದ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಸ್ಪೆಕ್ಯುಲೇಷನ್ ಆಕ್ಟಿವಿಟೀಸ್ ಅಂತ ಕರಿತೀವಿ ನಾವು. ಬಟ್ ಇಲ್ಲಿ ಎಕ್ಸ್ಚೇಂಜ್ ರೇಟ್ ಫಿಕ್ಸ್ ಆಗಿರೋದ್ರಿಂದ ಸೊ ಸ್ಪೆಕ್ಯುಲೇಷನ್ ಆಕ್ಟಿವಿಟೀಸ್ಗೆ ಅವಕಾಶ ಇರೋದಿಲ್ಲ ಅಂತ ಇದೀವಿ. ಸೊ 3 ತಿಂಗಳ ಬಿಟ್ಟರು ಕೂಡ ರೇಟು ಅದೇ ಇರ್ತೈತಿ, 6 ತಿಂಗಳ ಬಿಟ್ಟರು ಕೂಡ ಫಿಕ್ಸ್ಡ್ ರೇಟು ಅಂದ್ರೆ ಎಕ್ಸ್ಚೇಂಜ್ ರೇಟ್ ಏನಿರ್ತದೆ ದಟ್ ರಿಮೇನ್ಸ್ ಸೇಮ್. ದೇರ್ ಇಸ್ ನೋ ವೇರಿಯೇಷನ್ ಇನ್ ದಿ ಎಕ್ಸ್ಚೇಂಜ್ ರೇಟ್. ಸೊ ದೇರ್ ಇಸ್ ನೋ ಚಾನ್ಸ್ ಫಾರ್ ಸ್ಪೆಕ್ಯುಲೇಷನ್ ಅಂತ. ಸೊ ಇಲ್ಲಿ ಮಧ್ಯವರ್ತಿಗಳಿಗೆ ಅಥವಾ ಸ್ಪೆಕ್ಯುಲೇಟರ್ಗೆ ಯಾವುದೇ ರೀತಿಯಾದಂತ ಅವಕಾಶ ಸಿಗೋದಿಲ್ಲ. As the rate remains fixed, there is no opportunity for engaging the speculative deals ಅಂತ ಹೇಳ್ತಾರಲ್ಲ. Okay, let me share the next slide. So at present ಇದನ್ನ ಫಾಲೋ ಮಾಡೋದಿಲ್ಲ. Okay, so another advantage is it is suitable for the underdeveloped countries and poor economies ಅಂತ ಹೇಳ್ತೀವಿ ನಾವು. ಸೊ ಯಾವ ದೇಶಗಳು ಹಿಂದೆ ಉಳಿದಿದ್ದಾವೆ, ಅಭಿವೃದ್ಧಿ ಹೊಂದಿಲ್ಲ, ಸೊ ಅಂತ ರಾಷ್ಟ್ರಗಳಿಗೆ ಈ ಪದ್ಧತಿ ಹೆಚ್ಚು ಅನುಕೂಲಕರವಾಗಿದೆ ಅಂತ ನಾವು. ಯಾವುದು, ಫಿಕ್ಸ್ ರೇಟ್ ಆಫ್ ಎಕ್ಸ್ಚೇಂಜ್ ರೇಟ್. ಸೊ ಇಟ್ ಈಸ್ ಸೂಟೇಬಲ್ ಫಾರ್ UDC ಅಂತಂದ್ರೇನು, ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂಡ್ ಪುವರ್ ಎಕನಾಮೀಸ್. ಸೊ ಅವ್ರಿಗೆ ಯಾಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡ್ರಲ್ಲ. Underdeveloped countries and poor economies have limited potential for exports ಅಂತ ಇದೀನಿ, ಹೌದಾ? ಸೊ ಅದ ಹೇಳಿದೆ ನಾನು ಯಾಕಂದ್ರೆ ಎಕ್ಸಾಂಪಲ್ ಒಳಗಡೆ. ಸೊ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಇರ್ಬೋದು, ಪುವರ್ ಕಂಟ್ರೀಸ್ ಇರ್ಬೋದು, ಸೊ ಅವರು ಎಕ್ಸ್ಪೋರ್ಟ್ ಮಾಡುವಂತ ಕ್ವಾಂಟಿಟಿ ಏನಾಗುತ್ತೆ, ಕಡಿಮೆ ಇರ್ತದೆ, ಹೌದಾ? ಸೊ ಅವರು ಸಾಕಷ್ಟು ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಂತಾರೆ ಹೊರತು ಬೇರೆ ವಸ್ತು ಅಂದ್ರೆ ತಮ್ಮ ವಸ್ತುಗಳನ್ನ ಬೇರೆಯವರಿಗೆ ಮಾರಾಟ ಮಾಡುವಂತ ಪ್ರಮಾಣ ಕಡಿಮೆ. ಸೊ ಎಕ್ಸ್ಪೋರ್ಟ್ ನ ಕಡಿಮೆ ಮಾಡಿದ್ರೆ ಏನಾಗ್ತದೆ, ಆಟೋಮೆಟಿಕ್ಲಿ ದ ಡಿಮಾಂಡ್ ಫಾರ್ ದೇರ್ ಕರೆನ್ಸಿ ಡಿಕ್ರೀಸ್. ಸೊ ಅವ್ರ ಕರೆನ್ಸಿಗೆ ಡಿಮಾಂಡ್ ಇಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ಅವ್ರ ಕರೆನ್ಸಿ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ, ಹೌದಾ? ಸೊ ಇದರಿಂದ ಏನಾಗುತ್ತಲ್ಲ, ಸೊ ಅವ್ರ ವ್ಯಾಲ್ಯೂ ಅಂದ್ರೆ ಆ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತಲ್ಲ. ಬಟ್ ಇದು ಫಿಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಇದು ಎದಕ್ಕೆ ಸೂಟೇಬಲ್ ಅಂತಂದ್ರೆ, ಅಲ್ಲಿ ಡಿಮಾಂಡ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ, ದ ವ್ಯಾಲ್ಯೂ ಆಫ್ ದಿ ಕರೆನ್ಸಿ ಫಾರ್ ದೇರ್ ಕರೆನ್ಸಿ ರಿಮೇನ್ ಸೇಮ್ ಅಂತ. ಅಂದ್ರೆ ಅವ್ರ ಕರೆನ್ಸಿಗೆ ಬೇಡಿಕೆ ಇರ್ಲಿ ಇರದೇ ಇರ್ಲಿ, ಅವ್ರಿಗೆ ಏನಾಗುತ್ತೆ, ಅದು ರೇಟು ಫಿಕ್ಸ್ ಆಗಿರ್ತದೆ ಅಂತ ನಾವು ಫಿಕ್ಸ್ ರೇಟ್ ಆಫ್ ಎಕ್ಸ್ಚೇಂಜ್ ರೇಟ್ ಒಳಗಡೆ ಅದು ರಿಮೇನ್ಸ್ ಸೇಮ್ ಅಂತ ಇದೀವಿ.
ಫ್ಲಕ್ಚುಯೇಟಿಂಗ್ ಇಂಟ್ರೆಸ್ಟ್ ರೇಟ್ ಒಳಗಡೆ ಏನಾಗ್ತಾರಲ್ಲ ಪ್ರೈಸ್ ಮೂವ್ಮೆಂಟ್ ಇಂದ ಅಥವಾ ಯಾವುದೇ ಸಂದರ್ಭದಲ್ಲಿ ಆ ದೇಶದ ಕರೆನ್ಸಿಗೆ ಡಿಮಾಂಡ್ ಕ್ರಿಯೇಟ್ ಆದ್ರೆ ಆಟೋಮೆಟಿಕ್ಲಿ ಆ ಕರೆನ್ಸಿ ಪ್ರೈಸ್ ಏನಾಗುತ್ತೆ ಜಾಸ್ತಿ ಆಗ್ತಿತ್ತು. ಬಟ್ ಇಲ್ಲಿ ಅವಕಾಶ ಇರೋದಿಲ್ಲ. ಸಿಯರ್ the underdeveloped countries and poor economies have limited potential for exports, so their economy is less competitive as compared to the developed countries ಅಂತ. ಸೊ ಅವರ ಆರ್ಥಿಕ ಕ್ಷಮತೆ ಕಡಿಮೆ, ಆಮೇಲೆ ಆರ್ಥಿಕ ಕಾರ್ಯ ಚಟುವಟಿಕೆಗಳು ಕೂಡ ಹೆಚ್ಚು ಸ್ಪರ್ಧಾತ್ಮಕವಾಗಿರುವುದಿಲ್ಲ ಅಂತ ಹೇಳ್ತಾರೆ. ಫಾರ್ ಸಚ್ ಎಕನಾಮೀಸ್ ಫಿಕ್ಸ್ಡ್ ರೇಟ್ ಈಸ್ ಸುಟೇಬಲ್ ಆಸ್ ದ ರೇಟ್ ಗಿವ್ಸ್ ಸ್ಟೆಬಿಲಿಟಿ ಟು ದ ಕರೆನ್ಸಿ ಅಂಡ್ ಲಿಮಿಟ್ಸ್ ದಿ ಎಕ್ಸ್ಟೆಂಟ್ ಆಫ್ ಎಕ್ಸ್ಪೋಜರ್ ಟು ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ. ಸೊ ಅವ್ರಿಗೆ ಎಷ್ಟು ದುಡ್ಡು ಬರ್ತೈತಿ ಅನ್ನೋದನ್ನ ಎಸ್ಟಿಮೇಷನ್ ಮಾಡ್ಕೊಳ್ಳೋಕೆ ಅದು ಕೂಡ ಸಹಾಯ ಆಗುತ್ತೆ. ಅಂಡ್ ಇಟ್ ಗಿವ್ಸ್ ಸ್ಟೆಬಿಲಿಟಿ ಟು ದೇರ್ ಕರೆನ್ಸಿ. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ನ ಅವರು ಫಾಲೋ ಮಾಡೋದ್ರಿಂದ ಅವರಿಗೆ ಲಾಸ್ ಆಗುವಂತ ಚಾನ್ಸಸ್ ಅಲ್ಲಿ ಕಡಿಮೆ, ಯಾಕಂದ್ರೆ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್ ಇಂದ ಸೊ ದೇರ್ ಮೇ ಬಿ ಚಾನ್ಸ್ ಆಫ್ ಲಾಸ್ ಟು ದೆಮ್. ಸೊ ಅದಕ್ಕೆ ಅವಕಾಶ ಇರೋದಿಲ್ಲ ಅಂತ. ಸೊ ದೇ ವಿಲ್ ಬಿ ಏಬಲ್ ಟು ಹ್ಯಾವ್ ಸ್ಟೇಬಲ್ economy. So that is the another advantage. It is suitable for underdeveloped countries anta ಹೇಳ್ತೀನಿ. ಅದೇ ರೀತಿ there are some demerits of the fixed rate of exchange rate. So first one is it does not recognize the efficiency ಅಂತ. ಸೊ ಎಫಿಷಿಯನ್ಸಿ ಅಂದ್ರೇನು? ಸೊ ದಕ್ಷತೆಯನ್ನು ಅದು ಪರಿಗಣಿಸೋದಿಲ್ಲ ಅಂತ ಯಾವುದು ಫಿಕ್ಸ್ಡ್ ರೇಟ್ ಆಫ್ ಎಕ್ಸ್ಚೇಂಜ್ ರೇಟ್. ಯಾಕಂದ್ರೆ ಭವಿಷ್ಯದಲ್ಲಿ ಏನಾಗ್ಬೋದು, ಕೆಲವು ಸಾರಿ ಆ ದೇಶದ ಕರೆನ್ಸಿಗೆ ಡಿಮಾಂಡ್ ಕ್ರಿಯೇಟ್ ಆಗಿ ಅದರ ಮೌಲ್ಯ ಹೆಚ್ಚಾಗ್ಬೋದು. ಅಥವಾ ಆ ಕಂಟ್ರಿ ಏನ್ ಮಾಡ್ಬೋದಲ್ಲೇ ಹೆಚ್ಚು ಎಕ್ಸ್ಪೋರ್ಟ್ ನ ಮಾಡಿ ಅಥವಾ ಆ ಕಂಪ್ನಿ ಆ ದೇಶ ಉತ್ಪಾದನೆ ಮಾಡುವಂತ ವಸ್ತುವಿಗೆ ಏನಾಗ್ಬೋದು ಕೆಲವು ಸಾರಿ ಹೆಚ್ಚು ಬೇಡಿಕೆ ಉಂಟಾಗ್ಬೋದು. ಸೊ ಆ ಟೈಮ್ ಒಳಗಡೆ ಅದಕ್ಕೆ ಅದರ ಕರೆನ್ಸಿ ವ್ಯಾಲ್ಯೂ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ಆದ್ರೂ ಕೂಡ ಅದನ್ನ ಇಲ್ಲಿ ಫಿಕ್ಸ್ ರೇಟ್ ಆಫ್ ಎಕ್ಸ್ಚೇಂಜ್ ರೇಟ್ ಒಳಗಡೆ ನೆಗ್ಲೆಕ್ಟ್ ಮಾಡ್ಲಾಗ್ತದೆ ಅಂತ. ಅದನ್ನು ಫಾರ್ ಎಕ್ಸಾಂಪಲ್ ಏನ್ ತಗೋಬಹುದು, ಟೇಕ್ ಎನ್ ಎಕ್ಸಾಂಪಲ್ ಇಂಡಿಯನ್ ಎಲೆಕ್ಟ್ರಿಕ್ ಕಾರ್ಸ್ ಅಂತ ಇಟ್ಕೊಳ್ಳಿ. ಸೊ ಇಂಡಿಯಾ ಜಾಸ್ತಿ ಏನ್ ಮಾಡ್ತಾ ಇಲ್ಲ ಇವಾಗ ಎಲೆಕ್ಟ್ರಿಕ್ ಕಾರ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಸೊ ಇನ್ ಫ್ಯೂಚರ್ ಡೇ ಸೊ ಭಾರತದ ಒಳಗಡೆ ಏನಾದ್ರು ಅನ್ವೇಷಣೆಗಳಾಗಿ ಸೊ ಒಂದು ಸೊಫಿಸ್ಟಿಕೇಟೆಡ್ ಆದಂತ ಒಂದು ಎಲೆಕ್ಟ್ರಿಕ್ ಕಾರ್ ನ ಕಂಡು ಹಿಡಿದ್ರೆ ಅಂತಂದ್ರೆ, ಸೊ ಇಲ್ಲಿವರೆಗೂ ಏನು ಇಂಡಿಯನ್ ಕರೆನ್ಸಿಗೆ ಡಿಮಾಂಡ್ ಇರಲಿಲ್ಲ ಅಥವಾ ಇಂಡಿಯನ್ ಪ್ರಾಡಕ್ಟ್ ಗೆ ಅಥವಾ ಡಿಮಾಂಡ್ ಇರಲಿಲ್ಲ. ಸೊ ಇಂಡಿಯನ್ ಕಾರ್ನ ಏನ್ ಮಾಡ್ತಿದ್ರು ಅವರು ಖರೀದಿ ಮಾಡ್ತಾ ಇರ್ಲಿಲ್ಲ. ಸೊ ಆಫ್ಟರ್ ದಟ್ ಚೇಂಜ್ ಅಥವಾ ಅದ ಡಿಸ್ಕವರಿ ಆದ ನಂತರ ಟೆಕ್ನಾಲಜಿನ ಇಂಪ್ಲಿಮೆಂಟೇಶನ್ ಮಾಡಿದ ನಂತರ ಸೊ ಏನಾಗ್ಬೋದ್ರಲ್ಲಿ ಭವಿಷ್ಯದಲ್ಲಿ ಆ ವಸ್ತುಗೆ ಡಿಮಾಂಡ್ ಜಾಸ್ತಿ ಆಗ್ಬೋದು. ಅಂದ್ರೆ ಸೊ ಇಂಪೋರ್ಟ್ ಆರ್ಡರ್ಸ್ ಜಾಸ್ತಿ ಬರ್ಬೋದು. ಅವಾಗ ಆಟೋಮೆಟಿಕಲಿ ಇಂಡಿಯನ್ ಕರೆನ್ಸಿಗೆ ಏನಾಗುತ್ತೆ ಡಿಮಾಂಡ್ ಕ್ರಿಯೇಟ್ ಆಗಿ ಸೊ ಇಂಡಿಯನ್ ರುಪಿ ವ್ಯಾಲ್ಯೂ ಏನಾಗ್ಬೋದಲ್ಲ ಭವಿಷ್ಯದಲ್ಲಿ ಜಾಸ್ತಿ ಆಗ್ಬೋದು, ಹೌದಾ? ಸೊ ಬಟ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಒಳಗಡೆ ಏನ್ ಮಾಡ್ತೀವಿ ನಾವು, ಸೊ ದ ಎಫಿಷಿಯನ್ಸಿ ಆಫ್ ದಟ್ ಕಂಟ್ರಿ ಇರ್ಬೋದು, ಆ ಕರೆನ್ಸಿ ಇರ್ಬೋದು, ಸೊ ದಟ್ ಈಸ್ ನೆಗ್ಲೆಕ್ಟೆಡ್ ಅಂತ ಇದನ್ನು, ಹೌದಾ? ಸೊ ಮೊದಲಿಗೆ ನಾವೇನ್ ಮಾಡ್ತೀವಿ, ಈ ರೇಟಿಗೆ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಅಥವಾ ಈ ರೇಟಿಗೆ ಮಾರಾಟ ಮಾಡ್ತೀವಿ ಅಂತ ಫಿಕ್ಸೇಷನ್ ಮಾಡ್ಕೊಳ್ಳೋದ್ರಿಂದ ದ ಎಬಿಲಿಟಿ ಆರ್ ದ ಎಫಿಷಿಯನ್ಸಿ ಆಫ್ ದಿ ಕಂಟ್ರಿ ಆರ್ ಕರೆನ್ಸಿ ಈಸ್ ಇಗ್ನೋರ್ಡ್ ಅಂತ ಹೇಳ್ತೀವಿ ನಾವು. ಅದರ ಸಾಮರ್ಥ್ಯವನ್ನ, ಆ ದೇಶದ ಸಾಮರ್ಥ್ಯವನ್ನ ಅಥವಾ ಎಕನಾಮಿಕ್ ಸಿಸ್ಟಮ್ ನ ಸಾಮರ್ಥ್ಯವನ್ನ ಅದು ಕಡೆಗಣಿಸುತ್ತದೆ ಅಂತ ಹೇಳ್ತೀವಿ ನಾವು. Here fixed exchange rate is not recognized efficiency. It is not dependent on the demand and supply factors. True value of the currency cannot be ascertained ಅಂತ ಹೇಳ್ತೀವಿ. ಸೆಕೆಂಡ್ ಡಿಮೆರಿಟ್ ನೋಡ್ರಲ್ಲ ಏನಂತ, ಇಟ್ ನೀಡ್ ಸಪೋರ್ಟ್ ಆಫ್ ದಿ ಗೋಲ್ಡ್. ಸೊ ಆಗಲೇ ಹೇಳಿದ್ವಿ ನಾವು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಒಳಗಡೆ ಸೊ ಕರೆನ್ಸಿ ಎಕ್ಸ್ಚೇಂಜ್ಗೆ ಡೆಫಿಷಿಯನ್ಸಿ ಉಂಟಾದ್ರೆ ಸೊ ಆಸ್ ಎ ಬ್ಯಾಕಪ್ ಆರ್ ಎ ಸೇಫ್ಟಿ ದೇರ್ ಇಸ್ ಎ ನೀಡ್ ಆಫ್ ಗೋಲ್ಡ್ ಬ್ಯಾಕಪ್ ಅಂತ ಇದನ್ನು. ಸೊ ಗೋಲ್ಡ್ ಅನ್ನ ನೀವೇನ್ ಮಾಡ್ಬೇಕಾಯ್ತಲ್ಲೇ ಭದ್ರತೆಗಾಗಿ ಠೇವಣಿ ಇಡಬೇಕಾಗಿತ್ತು. ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಸಿಯಾ ದ ಕಂಟ್ರೀಸ್ ದಟ್ ವೇರ್ ಆನ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಡಿಫೈನ್ ದೇರ್ ವ್ಯಾಲ್ಯೂ ಆಫ್ ಕರೆನ್ಸಿ ಬೇಸ್ಡ್ ಆನ್ ದಿ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಆರ್ ಬಾಸ್ಕೆಟ್ ಆಫ್ ಕರೆನ್ಸೀಸ್. ಅಂದ್ರೇನು, ದೇ ಡಿಫೈನ್ ದ ವ್ಯಾಲ್ಯೂ ಆಫ್ ದೇರ್ ಕರೆನ್ಸಿ ಬೇಸ್ಡ್ ಆನ್ ದಿ ವ್ಯಾಲ್ಯೂ ಆಫ್ ದಿ ಗುಡ್ಸ್. ಅಂದ್ರೆ ಆ ವಸ್ತುವಿನ ಮೌಲ್ಯದ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾರಲ್ಲ ಎಕ್ಸ್ಚೇಂಜ್ ರೇಟ್ ಅನ್ನ ಡಿಟರ್ಮೈನ್ ಮಾಡ್ತಾರೆ. ಸೊ ಅದೇ ಈಗ ಹೇಳಿದೆ ನಾವು ಎಕ್ಸಾಂಪಲ್, ಅಂದ್ರೆ ಎಷ್ಟು ಆ ವಸ್ತುವಿನ ಮೌಲ್ಯ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ಎಕ್ಸ್ಚೇಂಜ್ ರೇಟ್ ನ ಡಿಟರ್ಮೈನ್ ಮಾಡ್ತಾರೆ ಹೊರತು ಮಾರ್ಕೆಟ್ ಡಿಮಾಂಡ್ ಸಪ್ಲೈ ಮೇಲೆ ಅಲ್ಲ ಅಂತ ಹೇಳಿದ್ರು. Such country has to keep adequate reserve of gold or basket of currencies to issue its domestic currencies ಅಂತ. ಫಾರ್ ಎಕ್ಸಾಂಪಲ್ ಸೊ ಯಾರು ಪುವರ್ ಕಂಟ್ರೀಸ್ ಇರ್ತವೆ ಸೊ ಅವರು ಅಷ್ಟು ಕರೆನ್ಸಿನ ಕೊಡ್ಬೇಕಂದ್ರೆ ಅಷ್ಟು ಬ್ಯಾಕಪ್ ಆಗಿ ಅವ್ರು ಏನ್ ಮಾಡ್ಬೇಕಲ್ಲ ಗೋಲ್ಡ್ ನ ಬ್ಯಾಕಪ್ ಆಗಿ ಇಡ್ಬೇಕಂತ ಇದ್ರು. ಫಾರ್ ಎಕ್ಸಾಂಪಲ್ ಈಗ RBI ಇಷ್ಟು ನೋಟ್ ನ ಪ್ರಿಂಟ್ ಮಾಡ್ಬೇಕಂದ್ರೆ
ಅಷ್ಟು ಮೌಲ್ಯದ ಗೋಲ್ಡ್ ಅನ್ನ ಅವ್ರು ಏನ್ ಮಾಡ್ತಾರಲ್ಲ ಸೆಕ್ಯೂರಿಟಿ ಅಥವಾ ಸೇಫ್ಟಿ ಆಗಿ ಡಿಪಾಸಿಟ್ ಇಡ್ತಾರಲ್ಲ. ಸೊ ಅದೇ ರೀತಿ ಇಲ್ಲೂ ಕೂಡ ಇಡಬೇಕಾಗಿತ್ತಂತ ಇದ್ವಿ ನಾವು. ಸೊ ಕರೆನ್ಸಿ ಇಸ್ ಬ್ಯಾಕ್ಡ್ ಅಪ್ ಬೈ ದಿ ಗೋಲ್ಡ್ ಡಿಪಾಸಿಟ್. ದ ಕಂಟ್ರೀಸ್ ದಟ್ ಹ್ಯಾವ್ ಶಾರ್ಟೇಜ್ ಆಫ್ ಗೋಲ್ಡ್ ರಿಸರ್ವ್ ಆರ್ ಫಾರಿನ್ ಕರೆನ್ಸೀಸ್ ಕೆನಾಟ್ ಇಶ್ಯೂ ದಿ ನೀಡೆಡ್ ಕರೆನ್ಸಿ ಅಂತ ಇದ್ವಿ. ಸೊ ಯಾವ ದೇಶದಲ್ಲಿ ಗೋಲ್ಡ್ ಡಿಪಾಸಿಟ್ ಇರೋದಿಲ್ಲ ಅಥವಾ ಗೋಲ್ಡ್ ಇರೋದಿಲ್ಲ ಅಥವಾ ಬೇರೆ ದೇಶದ ಕರೆನ್ಸಿನ ಸೆಕ್ಯೂರಿಟಿ ಆಗಿ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ, ದೇ ಕೆನಾಟ್ ಇಶ್ಯೂ ದಿ ನೀಡೆಡ್ ಕರೆನ್ಸಿ ಅಂತ ಇದ್ವಿ. ಸೊ ಅವ್ರ ಕರೆನ್ಸಿನ ಹಂಚಿಕೆ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಸೊ ಥರ್ಡ್ ಒನ್ ಇಸ್ ನೋ ಲಿಕ್ವಿಡಿಟಿ ಅಂತ ಹೇಳ್ತೀವಿ ನಾವು. ಸೊ ಮಾರ್ಕೆಟ್ ಫಾರ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆಫ್ ಡೆವಲಪಿಂಗ್ ನೇಷನ್ಸ್ ವಿಲ್ ನಾಟ್ ಹ್ಯಾವ್ ಡಿಮಾಂಡ್ ಫಾರ್ ದಿ ಡಿಮಾಂಡ್ ಇನ್ ದಿ ಮಾರ್ಕೆಟ್ ಅಂತ ಇದೆ. ಅಂದ್ರೆ ವಿದೇಶಿ ಮಾರುಕಟ್ಟೆಯಲ್ಲಿ ಇರ್ಬೋದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂಡರ್ ಡೆವಲಪ್ಡ್ ಕರೆನ್ಸಿಗೆ ಹೆಚ್ಚು ಬೇಡಿಕೆ ಇರುವುದಿಲ್ಲ ಅಂತ. ಯಾವ್ದ ಅಲ್ಲಿ ಸರ್ ಕೇಳಾಗದಾರ ನಾವು. The market of underdeveloped countries currencies of developing nations will not have demand in market. Their limited export potential will restrict the demand for their currencies ಅಂತ. ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಏನಂತ ಇದೀವಿ ನಾವು ಆಲ್ರೆಡಿ ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡೋದಿಲ್ಲ, ಅದರಿಂದ ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡಲಿಲ್ಲ ಆ ಕರೆನ್ಸಿಗೆ ಡಿಮಾಂಡ್ ಕೂಡ ಜಾಸ್ತಿ ಇರೋದಿಲ್ಲ. ಸಿನ್ಸ್ ದ ಕರೆನ್ಸಿ ಹ್ಯಾಸ್ ಫಿಕ್ಸ್ಡ್ ಪ್ರೈಸ್ ವಿತ್ ದ ಲಿಮಿಟೆಡ್ ಡಿಮಾಂಡ್ ಆಫ್ ದಿ ಗೂಡ್ಸ್ ಆಫ್ ಸಚ್ ಕಂಟ್ರಿ, their currency may not have actively traded, it may not have liquidity or market in the international market ಅಂತ. ಸೊ ಏನಂತ ಇದೀವಿ ನಾವು, ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಹೆಚ್ಚು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡೋದಿಲ್ಲ, ಎಕ್ಸ್ಪೋರ್ಟ್ ಮಾಡಲಿಲ್ಲ ಅಂದ್ರೆ ಆ ಕರೆನ್ಸಿಗೆ ಡಿಮಾಂಡ್ ಇರೋದಿಲ್ಲ. ಸೊ ಆ ಕರೆನ್ಸಿಗೆ ಡಿಮಾಂಡ್ ಇಲ್ಲ ಅಂತಂದ್ರೆ ಅಥವಾ ಅದರ ಮೌಲ್ಯ ಜಾಸ್ತಿ ಇಲ್ಲ ಅಂತಂದ್ರೆ ಸೊ ಆಟೋಮೆಟಿಕಲಿ ದೇ ಆರ್ ನಾಟ್ ಆಕ್ಟಿವ್ಲಿ ಟ್ರೇಡೆಡ್ ಇನ್ ದಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ. ಅಂತಾರಾಷ್ಟ್ರೀಯ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಆ ಕರೆನ್ಸಿಗೆ ಬೇಡಿಕೆ ಕಡಿಮೆ ಅಥವಾ ಅದನ್ನ ಹೆಚ್ಚು ಚಲಾವಣೆ ಮಾಡಲಾಗುವುದಿಲ್ಲ ಅಂತ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗುತ್ತಂದ್ರೆ ಬೇರೆ ಕರೆನ್ಸಿನ ಅವರು ಡಿಪಾಸಿಟ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಯಾವುದು ಬಾಂಗ್ಲಾದೇಶದ ಹಿಡಿದ್ರು. ಸೊ ಬಾಂಗ್ಲಾದೇಶದ ಕರೆನ್ಸಿ ವ್ಯಾಲ್ಯೂ ಬಹಳ ಕಡಿಮೆ ಇದೆ ಅಥವಾ ಅದು ಜಾಸ್ತಿ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂದ್ರೆ ಆ ಕರೆನ್ಸಿನ ಟ್ರೇಡಿಂಗ್ ಮಾಡೋಕೆ ಅಥವಾ ಆ ಕರೆನ್ಸಿನ ಖರೀದಿ ಮಾಡೋಕೆ ಯಾರು ಮುಂದೆ ಬರೋದಿಲ್ಲ. ಸೊ ಅಂತ ಸಂದರ್ಭದೊಳಗೆ ಅಂದ್ರೇನು ದ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಇರ್ಬೋದು ಅಥವಾ ಇಂಪೋರ್ಟರ್ ಎಕ್ಸ್ಪೋರ್ಟರ್ ಏನಿರುತ್ತೆ ಆ ದೇಶದ ಕರೆನ್ಸಿ ಮೇಲೆ ನಂಬಿಕೆ ಕಡಿಮೆ ಇದ್ದಾಗ ಸೊ ದೇ ಮೇ ಆಸ್ಕ್ ಫಾರ್ ದಿ ಅದರ್ ಕರೆನ್ಸಿ. ಸೊ ಅವರು ಬಾಂಗ್ಲಾದ ಕರೆನ್ಸಿ ಬದಲಾಗಿ ಬೇರೆ ಕರೆನ್ಸಿನ ಅವ್ರು ಏನ್ ಮಾಡ್ಬೋದಲ್ಲೇ ಡಿಮಾಂಡ್ ಮಾಡ್ಬೋದು. ಸೊ ಅದನ್ನ ಡಿಪಾಸಿಟ್ ಕೊಡ್ರಿ ಅಥವಾ ಆ ಡಾಲರ್ ರೂಪದೊಳಗಡೆ ನೀವೇನ್ ಮಾಡ್ರಿ ಪೇಮೆಂಟ್ ನ ಮಾಡ್ರಿ, ಸೊ ನಾವ್ ಏನ್ ಮಾಡ್ತೀವಿ ಅದನ್ನ ಕರೆನ್ಸಿನ ಕನ್ವರ್ಟ್ ಮಾಡಿ ತಗೊಂತೀವಿ ಅಂತ ಹೇಳ್ಬೋದು. ಸೊ ಅದು ಪಾಸಿಬಲ್ ಆಗೋದಿಲ್ಲ ಅಂತ ಅಂದ್ರೇನು. So the underdeveloped currencies are having no liquidity or minimum liquidity ಅಂತ ಇದೆ. ಸೊ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅವ್ರ ಕರೆನ್ಸಿನ ಸುಲಭವಾಗಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ನಾವು. ಸೊ ದಟ್ ಇಸ್ ದಿ ಅನದರ್ ಡಿಮೆರಿಟ್. ಆಮೇಲೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಇದ್ರೂ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಇದ್ದಾಗ ಡಿಮಾಂಡ್ ಕೂಡ ಕಡಿಮೆ. ಸೊ ನೆಕ್ಸ್ಟ್ ಒನ್ ಇಸ್ ರೆಸ್ಟ್ರಿಕ್ಟೆಡ್ ಗ್ರೋತ್ ಆಫ್ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್. ಏನ್ ನೋಡ್ರಲ್ಲ, another demerit is restricted growth of the international business. ಅಂದ್ರೆ business cannot grow under the fixed regime of currency values. As the currency values are fixed, it does not consider the demand factor. Efficiency is recognized. This factor will harm the growth of the international business ಅಂತ ಇದ್ರೆ. ಅಂದ್ರೇನು, business cannot grow under the fixed regime as currency values are fixed. It does not consider the demand factor ಅಂತ ಹೇಳಿದ್ವಿ ನಾವು. ಸೊ ಕರೆನ್ಸಿ ಡಿಮಾಂಡ್ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡೋದಿಲ್ಲ ನಾವು ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಒಳಗಡೆ. ಮೊದಲಿಗೆ ಎಕ್ಸ್ಚೇಂಜ್ ರೇಟ್ ನ ಫಿಕ್ಸ್ ಮಾಡಿರೋದ್ರಿಂದ ಸೊ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆದ್ರೂ ಕೂಡ ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿದ್ರು ಕೂಡ ಅದು ರಿಕಗ್ನೈಸ್ ಆಗೋದಿಲ್ಲ ಅಂತ. ಸೊ ಅದರಿಂದ ರೆಸ್ಟ್ರಿಕ್ಟೆಡ್ ಗ್ರೋತ್ ಆಫ್ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್, ಆ ಕಂಪನಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಪೋಸ್ ದೇ ಆರ್ ಫಾಲೋವಿಂಗ್ ದಿ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿದ್ರು. ದೆನ್ ನೋ ಸ್ಕೋಪ್ ಫಾರ್ ಟ್ರೇಡಿಂಗ್ ಇನ್ ಕರೆನ್ಸಿ. No scope for trading in currency ಅಂದ್ರೆ forward and future tradings of currency cannot be undertaken as exchange rates are fixed forever ಅಂತ ಇದ್ರು. No scope for trading in currency. Forward and future tradings of currency cannot be undertaken. ಸೊ ನಾವೇನು ಫಾರ್ವರ್ಡ್ ಕಾಂಟ್ರಾಕ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ ಬಗ್ಗೆ ಓದಿದ್ವಲ್ಲ, ಸೊ ಅವುಗಳನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಏನಂಗಿಲ್ಲ ಅವಕಾಶ ಇರೋದಿಲ್ಲ ಅಂತ. ಸೊ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದ್ರೇನು, ಸೊ ಅವಾಗ ಎದಕ್ ಮಾಡ್ಕೊಂತಿದ್ವಿ ನಾವಲ್ಲೇ,
ಸೊ ಮುಂದಿನ 3 ತಿಂಗಳ ನಂತರ ಅಥವಾ 6 ತಿಂಗಳ ನಂತರ ಏನಾಗಬಹುದು, ಪ್ರೈಸ್ ಫ್ಲಕ್ಚುಯೇಷನ್ ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಇವಾಗ ಏನ್ ಮಾಡ್ತಿದ್ವಿ ನಾವು, ಫಾರ್ವರ್ಡ್ ಕಾಂಟ್ರಾಕ್ಟ್ ನ ಅಥವಾ ಫ್ಯೂಚರ್ ಕಾಂಟ್ರಾಕ್ಟ್ ನ ಮಾಡ್ಕೋತಿದ್ವಿ. ಬಟ್ ದ ಎಕ್ಸ್ಚೇಂಜ್ ರೇಟ್ ಇಸ್ ಫಿಕ್ಸ್ಡ್ ಫಾರ್ ಥ್ರೂ ಔಟ್ ದಿ ಇಯರ್. ಸೊ ಅದು ಟ್ರಾನ್ಸಾಕ್ಷನ್ ಸೆಟಲ್ಮೆಂಟ್ ಆಗೋವರೆಗೂ ಕೂಡ ಎಕ್ಸ್ಚೇಂಜ್ ರೇಟ್ ನ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ದೇರ್ ಇಸ್ ನೋ ಸ್ಕೋಪ್ ಫಾರ್ ಸ್ಪೆಕ್ಯುಲೇಷನ್ ಆರ್ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಅಂಡ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಅಂತ ಇದೆ. So this will not help for the development of the currency derivatives products like swap, futures and options ಅಂತ ಇದೆ. ಸೊ ಈ ಫೈನಾನ್ಷಿಯಲ್ ಡೆರಿವೇಟಿವ್ಸ್ಗೆ ಅಲ್ಲಿ ಅವಕಾಶ ಸಿಗೋದಿಲ್ಲ. So there is no scope for trading in currencies. ಸೊ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಮಾಡ್ಕೊಳ್ಳೋಕಿರ್ಬೋದು, ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲದೆ ಕಾರಣದಿಂದ ಸೊ ಅಲ್ಲೇನಾಗುತ್ತೆ, ವಿದೇಶಿ ವಿನಿಮಯ ಮಾರುಕಟ್ಟೆ ಬೆಳವಣಿಗೆ ಆಗೋದಿಲ್ಲ ಅಥವಾ ಆ ದೇಶ ಹೆಚ್ಚು ಬೆಳವಣಿಗೆ ಆಗೋದಿಲ್ಲ. ಅದೇ ರೀತಿ ದ ಡೆರಿವೇಟಿವ್ಸ್ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಸ್ವಾಪ್ ಕಾಂಟ್ರಾಕ್ಟ್ಸ್ ಇರ್ಬೋದು, ಫ್ಯೂಚರ್ ಕಾಂಟ್ರಾಕ್ಟ್ಸ್ ಇರ್ಬೋದು, ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಇರ್ಬೋದು, ಆಪ್ಷನ್ ಕಾಂಟ್ರಾಕ್ಟ್ಸ್ ಇರ್ಬೋದು, ಅವುಗಳನ್ನ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಓಕೆ, ಸೊ ದರ್ ಇಸ್ ಅನದರ್ ಯಾವುದು, so there is another type of exchange rate, that is fluctuating interest rate system. So that will discuss in the next class. So idr bagge nodkorille. So what is fixed rate of exchange rate andrenu, what are the advantages, what are the disadvantages of following the fixed rate of exchange rate system na nodkore. So in next class we will discuss what is floating rate of exchange rate, idra advantages enu, what are the demerits of this, ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನೋಡೋಣ. ಡೌಟ್ಸ್ ಇದ್ರೆ ಕೇಳಿ.